Hello, Namaste. In this video, we are going to discuss about the SSLC Mathematics Introduction Trigonometry ನಾವು ಕಲಿಯೋಣ. ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಸೈನ್ಸ್ ಎಲ್ಲ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಫಿಸಿಕ್ಸ್ ಒಂದು ಮಾಡಬೇಕು, ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರದ್ದು PDF ಕೂಡ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಸೋಷಿಯಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ರಿಮೈನಿಂಗ್ ಕನ್ನಡ ಇಂಗ್ಲೀಷ್ ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಲಿ. ನಾನು ಇಂಟೆನ್ಷನ್ ಮೇಲೆ ಇದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ ನೋಡಿ, ಟ್ರಿಗ್ನಾಮೆಟ್ರಿ ಇಂಟ್ರೊಡಕ್ಷನ್ ಟ್ರಿಗ್ನಾಮೆಟ್ರಿ ನಾನೀಗ ಯಾವ ರೀತಿ ಕ್ವಶನ್ ಹಾಕೊಂಡಿದ್ದೀನಿ. MCQ ಕ್ವಶನ್ನು, ಒನ್ ವರ್ಡ್ ಆನ್ಸರು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಹಾಕೊಂಡಿದ್ದೀನಿ. ಸೊ ಇವು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು. ಮತ್ತೆ ಇದು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಏನು ಬರುತ್ತೆ, ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಸಾಲ್ವ್ ಮಾಡಬೇಕು ಅನ್ನೋದು. ಸೊ ಇದರ ಕ್ವಶನ್ ಇಂಟ್ರೊಡಕ್ಷನ್ ಟ್ರಿಗ್ನಾಮೆಟ್ರಿ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಟ್ರಿಗ್ನಾಮೆಟ್ರಿಲಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋ, ಈ ರೇಷಿಯೋಸ್ ಮೇಲೆ ನಿಮಗೆ 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಡೆಫಿನೆಟ್ ಆಗಿರುತ್ತೆ. ಸೊ ಇದೊಂದನ್ನು ನೀವು ಕಂಪಲ್ಸರಿ ಗೊತ್ತಿರಲೇಬೇಕು ನಿಮಗೆ. ಸೊ ಏನಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಎ ಟ್ರಯಾಂಗಲ್ ಅನ್ಕೊಳ್ಳಿ. ಇಟ್ಸ್ ಎ ಟ್ರಯಾಂಗಲ್ ABC. ಈಗ ಆಂಗಲ್ ಸಿ ಆಯ್ತು ಅಂದ್ರೆ ಆಂಗಲ್ ಅಲ್ಲಿ ಸಿ ಥೀಟಾ ಡಿಗ್ರಿ ವಿಲ್ ಬಿ ಸಿ ಪಾಯಿಂಟ್ ಅಲ್ಲಿ ಆಗಿದೆ ಅಂದ್ರೆ ಈ ಸೈಡ್ ಏನಾಗುತ್ತೆ, ಅಡ್ಜಸೆಂಟ್ ಆಯ್ತಾ. ಅಡ್ಜಸೆಂಟ್ ಇದು ನೋಡಿ 90 ಡಿಗ್ರಿಗೆ ಯಾವಾಗಲೂ ಆಪೋಸಿಟ್ ಸೈಡ್ ಏನಾಗಿರುತ್ತೆ, ದಟ್ ಈಸ್ ಹೈಪೋಟೆನಸ್ ಆಗಿರುತ್ತೆ. ಹೈಪೋಟೆನಸ್ ಹಾಗಾದ್ರೆ ಈ ಸೈಡ್ ಏನಾಗುತ್ತೆ, ಆಪೋಸಿಟ್ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ರೇಷಿಯೋಸ್ ಏನಾಗುತ್ತೆ ನೋಡಿ, ರೇಷಿಯೋಸ್ ಸೈನ್ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನಸ್, ಓ ಅಂತ ನೆನ್ಪಿಟ್ಕೊಳ್ಳಿ, ಓ ಆಯ್ತಾ. ಸೊ ಕಾಸ್ ಅಂದ್ರೆ ದಟ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಹಾ ಅಂತ ನೆನ್ಪಿಟ್ಕೊಳ್ಳಿ. ಸೊ ಟ್ಯಾನ್ ಅಂದ್ರೆ ಟ್ಯಾನ್ ಥೀಟಾ ಮೀನ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಎರಡರಲ್ಲೂ ಹೈಪೋಟೆನಸ್ ಕ್ಯಾನ್ಸಲ್ ಆಯ್ತು, ಉಳಿಯೋದೇನು ಆಪೋಸಿಟ್ ಬೈ ಅಡ್ಜಸೆಂಟ್ ಉಳಿತು. ಕರೆಕ್ಟಾ? ಸೊ ಇದರ ರೆಸಿಪ್ರೋಕಲ್ ನೆಕ್ಸ್ಟ್ ಏನು, ಸೈನಿಗೆ ರೆಸಿಪ್ರೋಕಲ್ ಏನು, ಸೈನಿಗೆ ನೋಡಿ, ಸೈನಿಗೆ ರೆಸಿಪ್ರೋಕಲ್ 1 ಬೈ ಕಾಸ್. ಕರೆಕ್ಟಾ? ಸಾರಿ, ಕೊಸಿಕೆಂಟ್ 1 ಬೈ ಕೊಸಿಕೆಂಟ್. ಈಗ ಸೈನಿಗೆ ಆಪೋಸಿಟ್ ಬೈ ಹೈಪೋಟೆನಸ್ ಆದ್ರೆ ಕಾಸಿಗೆ, ಸೊ ಕೊಸಿಕೆಂಟಿಗೆ ಹೈಪೋಟೆನಸ್ ಬೈ ಆಪೋಸಿಟ್ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಸೀಕೆಂಟಿಗೆ ಏನಾಗುತ್ತೆ, ಸೀಕೆಂಟ್ ದಟ್ ಈಸ್ ಹೈಪೋಟೆನಸ್ ಬೈ ಅಡ್ಜಸೆಂಟ್ ಆಯ್ತು, ಹೈಪೋಟೆನಸ್ ಬೈ ಅಡ್ಜಸೆಂಟ್. ಕಾಟಿಗೆ ಏನಾಗುತ್ತೆ, ಕಾಟ್ ಟ್ಯಾನಿಗೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆದ್ರೆ ಕಾಟಿಗೆ ಅಡ್ಜಸೆಂಟ್ ಬೈ ಆಪೋಸಿಟ್ ಆಯ್ತು, ಅಡ್ಜಸೆಂಟ್ ಬೈ ಆಪೋಸಿಟ್. ಅರ್ಥ ನೋಡಿ, ಇದು ರೇಷಿಯೋಸ್ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ ಆಯ್ತಾ. ಮತ್ತೆ ಈ ರೇಷಿಯೋಸ್ ಇಂಪಾರ್ಟೆಂಟ್. ಕೊಸಿಕೆಂಟ್ ಥೀಟಾ ಅಂದ್ರೆ 1 ಬೈ ಸೈನ್ ಥೀಟಾ, ಅದು ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್ ಥೀಟಾ ಆಗುತ್ತೆ. ಸೀಕೆಂಟ್ ಥೀಟಾ ಈಕ್ವಲ್ ಟು 1 ಬೈ ಕಾಸ್, ಅಥವಾ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೀಕೆಂಟ್ ಥೀಟಾ ಆಗುತ್ತೆ. ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಥೀಟಾ ಆಗುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ ಕೂಡ ಆಗುತ್ತೆ. ಸೊ ಇದು ರೇಷಿಯೋಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಸೊ ರೇಷಿಯೋಸ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ ರೇಷಿಯೋಸ್ ನೋಡೋಣ. ಈಗ ಟ್ರಿಗ್ನಾಮೆಟ್ರಿ ರೇಷಿಯೋಸ್ ಅಂಡ್ ಸಮ್ ಸ್ಪೆಷಲ್ ಆಂಗಲ್ಸ್. ಟ್ರಿಗ್ನಾಮೆಟ್ರಿ ರೇಷಿಯೋಸ್ ಅಂಡ್ ಸ್ಪೆಷಲ್ ಆಂಗಲ್ಸ್ ನೋಡಿ, ಥೀಟಾ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆ, ಇದರಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಈ ಮೂರಲ್ಲಿ ಫಸ್ಟ್ ಆಲ್ ನೀವು ಕರೆಕ್ಟ್ ಆಗಿ ಅದನ್ನು ನೀವು ಬೈಹೆಟ್ ಮಾಡಂಗಿಲ್ಲ, ಹಂಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಸೊ ಸೈನ್ ಥೀಟಾ ಅಂದ್ರೆ ನೋಡಿ, ಫಸ್ಟ್ ನೀವೇನ್ ಮಾಡ್ಬೇಕು, 0, 1, 2, 3, 4 ಅಂತ ಬರ್ಕೊಂಡ್ರ. ನೆಕ್ಸ್ಟ್ ಎಲ್ಲ ನಂಬರ್ನು ಕೂಡ ಡಿವೈಡ್ ಬೈ 4 ಮಾಡಿ. ಡಿವೈಡ್ ಬೈ 4, ಇದಕ್ಕೆ ರೂಟ್ ಅಪ್ಲೈಯಿಂಗ್ ರೂಟ್ ಕರೆಕ್ಟಾ. ಸೊ ಈಗ 0/4 ಅಂದ್ರೆ 0, ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 0 ಇಸ್ 0 ಆಯ್ತು. ಸೈನ್ 0 ಡಿಗ್ರಿ ಅಂದ್ರೆ 0. ಸೊ ಇದು ನೋಡಿ, ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 ಇಸ್ 1. ಸೊ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 4 ಇಸ್ 2, 1/2 ಆಯ್ತಾ. ಸೊ 2 1s 2 2s ಆಯ್ತು. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 ಇಸ್ 1. ಸೊ √2 ದಟ್ ಇಸ್ √2 ಆಸ್ ಇಟ್ ಇಸ್ ಬರ್ಕೊಳ್ಳೋದು. ಸೊ ಇಲ್ಲೂ ಅಷ್ಟೇ, √3 ಬೈ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 4 ಇಸ್ 2, √3/2. ಸೊ ಇಲ್ಲಿ 1 1s ಹೋಗುತ್ತೆ. ಸೊ 1 ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 ಇಸ್ 1. ಸೊ 1 ಇಸ್ √1 ಇಸ್ ವ್ಯಾಲ್ಯೂ ಇಸ್ 1 ನೋಡಿ. 0, 1/2, 1/√2, √3/2, 1 ಆಯ್ತಾ. ಈಗ ಈ ನಂಬರ್ನ ಉಲ್ಟಾ ಮಾಡ್ಕೊ ಬನ್ನಿ, ಇಲ್ಲಿ ಕಾಸಿಗೆ ಅದು 1, √3/2, ನೆಕ್ಸ್ಟ್ 1/√2, 1/2, 0 ಆಯ್ತಾ, ಮುಗೀತು. ಈಗ ಸೊ 1 ಸೈನ್ ಟ್ಯಾನ್ ಥೀಟಾ ಮಾಡಬೇಕು. 1/0 ಅಂದ್ರೆ ದಟ್ ಈಸ್ ನಾಟ್ ಡಿಫೈನ್ಡ್. 1/0 ಇಸ್ ನಾಟ್ ಡಿಫೈನ್ಡ್. ಸೊ ನೋಡಿ, ಇಲ್ಲಿ 2 ಗೆಟ್ ಕ್ಯಾನ್ಸಲ್, ಉಳಿದಿದೆ ನೋಡಿತು √2 √3 ಉಳಿತು, √3/1 ನೋಡಿ. 1/√2 ಗೆಟ್ ಕ್ಯಾನ್ಸಲ್, ಉಳಿಯೋದೇ ನೋಡಿತು 1 ಉಳಿತು. ಕರೆಕ್ಟ್, ಟ್ಯಾನ್ 45 1 ನೋಡಿ. ನೆಕ್ಸ್ಟ್ ಇಲ್ಲಿ 2 ಹೋಯ್ತು, ಉಳಿದಿದ್ದು 1/√3 ಉಳಿತು.
ಸೊ 0/1 ಅಂದರೆ ದಟ್ ಈಸ್ 0/1 ಅಂದರೆ 0. 0/1 ಅಂದರೆ 0. ಕರೆಕ್ಟಾ ನೆಕ್ಸ್ಟ್. ಸೊ ಈಗ ನೀವೇನು ಮಾಡಬೇಕು, ಸೈನಿಗೆ ಕೊಸಿಕ್ಯಾಂಟ್, ಸೈನಿಗೆ ಕೋಸಿಕ್ಯಾಂಟ್ ಸೀಕ್ಯಾಂಟ್ ಮತ್ತೆ ಕಾಟ್ ಥೀಟಾ ಸೇಮ್ ಇದು ಆಪೋಸಿಟ್ ಬರ್ಕೊಂಡೋಗಿ ಅಷ್ಟೇ. ನೋಡಿ ಕೊಸಿಕ್ಯಾಂಟ್ ಸೈನ್ ಆಪೋಸಿಟ್ ಬರ್ಕೊಂಡೋಗಿ 0 ಇದೆಯಾ, 0 ಇದೆ ನಾಟ್ ಡಿಫೈನ್ಡ್, 0 ಇದ್ರೆ ನಾಟ್ ಡಿಫೈನ್ಡ್. ಕರೆಕ್ಟಾ, ನಾಟ್ ಡಿಫೈನ್ಡ್. ನೋಡಿ 1/2 ಇದೆ 2, ಸೊ ಉಲ್ಟಾ ಬರೀದೆ ರೆಸಿಪ್ರೋಕಲ್ ಬರ್ಕೊಂಡೋಗಿ 1/√3 ಇದೆ √2 ಸಾರಿ, ಸೊ 2/√3 ಸೊ 1 ಇದ್ರೆ ಆಸ್ ಇಟ್ ಈಸ್ ದಟ್ ಈಸ್ 1 ಇದ್ರೆ 1. ಓಕೆ ನೆಕ್ಸ್ಟ್ ಸೀಕೆಂಟ್ ಮಾಡೋಣ. ಈಗ ಸೀಕೆಂಟ್ ನೋಡಿ, ಸೀಕೆಂಟ್ ಏನಿಲ್ಲ, ಸೀಕೆಂಟ್ ದಟ್ ಈಸ್ ಆಪೋಸಿಟ್ ಆಫ್ ಕಾಸ್ ಬರೀರಿ. ನೋಡಿ 1 ಇದ್ರೆ 1, ಸೊ √3/2 ಇದೆ ಅಲ್ಲಿ, ಸೊ 2/√3 ಆಯ್ತು. ಉಲ್ಟಾ ರೆಸಿಪ್ರೋಕಲ್ ಬರೆಯೋದು √3, ಸೊ 1/√2 ಇರೋದು 1/√2 ಆಯ್ತು. ಸೊ 1/2 ಇರೋದು ಬರೀ 2 ಆಯ್ತು. 0 ಇದ್ರೆ ನಾಟ್ ಡಿಫೈನ್ಡ್ ಮುಗೀತು. ಸೊ ಈಗ ಕಾಟು ಏನು ಆಪೋಸಿಟ್ ಆಫ್ ಕಾಟ್ ಟ್ಯಾನ್ ಬರೀಬೇಕು, ಅಂದ್ರೆ ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಏನಾಯ್ತು, 0 ಇದ್ರೆ ನಾಟ್ ಡಿಫೈನ್ಡ್. ಸೊ 1/√3 ಇದೆ ದಟ್ ಈಸ್ √3, ಸೊ 1 ಇದ್ರೆ 1, ಸೊ √3 ಇದ್ರೆ 1/√3 ಆಯ್ತು. ಸೊ ನಾಟ್ ಡಿಫೈನ್ಡ್ ಇದ್ರೆ ದಟ್ ಈಸ್ 0. ಕರೆಕ್ಟಾ, ನಾಟ್ ಡಿಫೈನ್ಡ್ ದಟ್ ಈಸ್ 0. ನೋಡಿ ಇದೆ ರೇಷಿಯೋ. ನೀವೇನು ಜಸ್ಟ್ 1 ಕಲ್ತ್ಕೊಂಡ್ರೆ ಸಾಕು, ಅದು ಕಲಿಯಂಗೂ ಇಲ್ಲ ನೀವು. 0 1 2 3 4 ಅಂತ ಬರ್ಕೊಳ್ಳಿ, ಎಲ್ಲ ನಂಬರ್ಗಳು ಡಿವೈಡ್ ಬೈ 4 ಮಾಡಿ, ಮತ್ತೆ ಎಲ್ಲ ನಂಬರ್ಸ್ಗಳಿಗೂ ರೂಟ್ ನ ಮಲ್ಟಿಪ್ಲೈ ಮಾಡಿ ಅಪ್ಲೈ ಮಾಡಿ. ಅವಾಗ ಏನಾಗುತ್ತೆ, 0/4 ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 0 ಈಸ್ 0 ಆಯ್ತು. 1/2 ಬಂತು ನೋಡಿ, 1/√2 √3/2 1. ಸೊ ಈ ವ್ಯಾಲ್ಯೂಸ್ಗಳನ್ನ ಗೊತ್ತಾದ್ರೆ ನಿಮಗೆ 0 ಬಂದ್ರೆ ಅದು ಆಪೋಸಿಟ್ ನಾಟ್ ಡಿಫೈನ್ಡ್ ಬರ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ನೋಡಿ ಟ್ರಿಗ್ನೋಮೆಟ್ರಿ ರೇಷಿಯೋಸ್. ನೋಡಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಐಡೆಂಟಿಸ್, ವೆರಿ ಇಂಪಾರ್ಟೆಂಟ್ ದಿಸ್ ಐಡೆಂಟಿ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಅಥವಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಅಥವಾ 1 ಇಸ್ ಈಕ್ವಲ್ ಟು, ನೋಡಿ ಇದ್ರ ಕಡೆ ತಗೊಂಡ್ರೆ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಸೊ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಯ್ತಾ. ಸೊ ಇದು ಐಡೆಂಟಿ ಇದೆ, ಇದರ ಮುಖಾಂತರ ಮಾಡ್ಕೊಂಡಿರೋದು. ಅಥವಾ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ನೋಡಿ ಈ 3 ಐಡೆಂಟಿಸ್. ಕರೆಕ್ಟಾ, ಇದು ಹಂಗೆ ಸೇಮ್. ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಎನಾ. ಸೊ ಇಲ್ಲಿ ಈ ಟ್ಯಾನ್ ಇದೆಯಲ್ಲ ಬೇಕಾದ್ರೆ ಕಳಿಸ್ಕೊಳ್ಳಿ, ಏನಾಗುತ್ತೆ, ಸೊ 1 ಈಕ್ವಲ್ಸ್ ಟು ಸೊ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಅಥವಾ ಟ್ಯಾನ್ ಸ್ಕ್ವೇರ್ ಎ ನಮಗೆ ಬೇಕು ಅಂದ್ರೆ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಕರೆಕ್ಟಾ, ಸೇಮ್ ಹಂಗೆ ಇದ್ರು ಮಾಡೋಣ. ಏನಾಗುತ್ತೆ ನೋಡಿ, ನಮಗೇನು 1 ಬೇಕು ಅಂದ್ರೆ 1 ಈಕ್ವಲ್ಸ್ ಟು ಕೊಸಿಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ. ಅಥವಾ ಕಾಟ್ ಸ್ಕ್ವೇರ್ ಎ ಬೇಕು ಅಂದ್ರೆ ಕಾಟ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಕೊಸಿಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ 1. ಕರೆಕ್ಟಾ, ಸೊ ದೀಸ್ ಆರ್ ದಿ ಐಡೆಂಟಿಸ್ trigonometric identities. Okay, these are the trigonometric identities. Next we move on to the choose the correct answer. ನೋಡಿ ಫಸ್ಟ್ ಕ್ವಶನ್ ಕೇಳಿದಾನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಕ್ವಶನ್ ಸೈನ್ ಥೀಟಾ ಈಕ್ವಲ್ಸ್ ಟು ನೋಡಿ 5/13 ಅಂತೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು 5/13. ಸೊ ಫಸ್ಟ್ ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳೋಣ. ಟ್ರಯಾಂಗಲ್, ಸೊ ಈ ಟ್ರಯಾಂಗಲ್ ಅಲ್ಲಿ ನೋಡಿ ಎ ಬಿ ಸಿ. ಓಕೆ, ಸೈನ್ ಥೀಟಾ ಅಂದ್ರೆ ಏನು ನೋಡಿ, ಇಲ್ಲಿ ಆಂಗಲ್ ಇದು ಕೊಟ್ಟಿರೋಣ, ಆಂಗಲ್ ಇದೇನಾಯ್ತು ಅಡ್ಜಸೆಂಟ್ ಆಯ್ತಾ, ಅಡ್ಜಸೆಂಟ್. ಇದು ಅಪೋಸಿಟ್ ಆಯ್ತು, ಇದು ಹೈಪೋಟೆನಸ್ ಆಯ್ತು. ಕರೆಕ್ಟಾ. ಓಕೆ, ಈಗ ಅಲ್ಲಿ ಏನು ಹೇಳ್ತಾ ಇದ್ದೀನಿ, ಓಕೆ ಸೈನ್ ಥೀಟಾ ಅಂದ್ರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟಾ, 5/13 ಆಯ್ತು. ಈಗ ಇದಕ್ಕೆ ಪೈಥಾಗೋರಸ್ ಏನಾಗುತ್ತೆ, ದಟ್ ಈಸ್ 13 ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್ ಸೊ ಬಿ ಸಿ ಸ್ಕ್ವೇರ್. ಕರೆಕ್ಟಾ, ಸೊ 13 ಸ್ಕ್ವೇರ್ ಎಷ್ಟು 169, ಸೊ ಮೈನಸ್ 25 ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್. ಸೊ ದಟ್ ಈಸ್ 144 that is equal to BC square. So BC is equal to root of 144. So BC is equal to 12 ಬರುತ್ತದೆ. So BC is 12. So that is BC is 12. adjacent ಬಂತು. ಈಗ ಕಾಸ್ ಕೇಳಿದರೆ ಕಾಸ್ ಅಂದ್ರೆ ಏನು, adjacent by hypotenuse. adjacent ಏನಿದೆ that is 12 by hypotenuse is 13. 12/13 is the right answer. ಆಯ್ತಾ. ನೆಕ್ಸ್ಟ್ ನೋಡಿ sin 30 plus cos 30. sin 30 1/2 plus cos 30 1/2, that is answer is 1. So D is the right answer. ನೋಡಿ ನೆಕ್ಸ್ಟ್ ಓಕೆ sin A equals to 1/√2 ಅಂತೆ. 1/√2. what is the value of sin 1/√2? that is sin 45. sin A equals to 1/√2 ನಾ. ಸೊ sin angle A ಏನಾಯ್ತು, that is sin A equals to 1/2 ಅಂದ್ರೆ sin 45. sin cancel, A is equal to 45 degree. The figure value angle of C ಏನು ವ್ಯಾಲ್ಯೂ ನೋಡಿ, sin C ಅಂತೆ. sin C ಕೇಳಿದಾನೆ. sin ಅಂದ್ರೆ ಏನು ನೋಡಿ, ಅಡ್ಜಸೆಂಟ್ ಆಗುತ್ತೆ, ಆಪೋಸಿಟ್ ಆಗುತ್ತೆ, ಹೈಪೋಟೆನ್ಯೂಸ್ ಆಗುತ್ತೆ. 1/2 is the right answer.
ಸೈನ್ ಥೀಟಾ ಇಸ್ ಈಕ್ವಲ್ ಟು ನೋಡಿ 3/5. ಹಾಗಾದ್ರೆ ಕೊಸಿಕೆಂಟ್ ಥೀಟಾ ಏನು, ಸೈನಿಗೆ ರೆಸಿಪ್ರೋಕಲ್ ಏನು, ಸೈನಿಗೆ ರೆಸಿಪ್ರೋಕಲ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಅಂತೆ. ಹಾಗಾದ್ರೆ ಕೊಸಿಕೆಂಟ್ ಅಂದ್ರೆ ಸೈನ್ ನ ರೆಸಿಪ್ರೋಕಲ್ ಉಲ್ಟಾ, ದಟ್ ಈಸ್ ಅಡ್ಜಸೆಂಟ್, ಹೈಪೋಟೆನಸ್ ಬೈ ಆಪೋಸಿಟ್, 5/3. Okay, next sin 13 ನೋಡಿ 13 sin theta equals to 12. 13 sin theta equals to 12 ಅಂದ್ರೆ sin theta is equal to 12/13 ಆಯ್ತಾ, ಕರೆಕ್ಟಾ. sin theta 12/13 ಆದ್ರೆ cosecant theta ಏನಾಗುತ್ತೆ 13/12 ಆಗುತ್ತೆ, 13/12. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ. ಓಕೆ, ಹಾಗಿದ್ರೆ ಈಗ ನೆಕ್ಸ್ಟ್ ಮೇನಿಗೆ ಹೋಗೋಣ. ನೋಡಿ ಇದನ್ನ ಈ ಕ್ವಶನ್ ಆಸಿಡ್ ಇಂದ ಜೂನ್ 2013 ಅಲ್ಲಿ ಕೇಳಿದ್ದಾನೆ, ಜೂನ್ 2019 ಅಲ್ಲಿ ಕೇಳಿದ್ದಾನೆ. ಸೊ ಇನ್ ಫಿಗರ್ ಎ ಬಿ ಸಿ ನೋಡಿ, ಇಲ್ಲಿ ಆಂಗಲ್ ಬಿ ಇಸ್ 90 ಡಿಗ್ರಿ ಅಂತೆ. ಸೊ ಆಂಗಲ್ ಬಿ ಇಸ್ 90 ಡಿಗ್ರಿ ಅಂಡ್ ಆಂಗಲ್ ಸಿ ಇಸ್ 30 ಡಿಗ್ರಿ. ಸೊ ದೆನ್ ಫೈಂಡ್ ದ ಎ ಬಿ ಈಸ್ ಟು ಎ ಸಿ. ನೋಡಿ ಇನ್ ಟ್ರಯಾಂಗಲ್ ಎ ಬಿ ಈಸ್ ಟು ಎ ಸಿ ಅಂದ್ರೆ ದಟ್ ಈಸ್ ಎ ಬಿ ಬೈ ಎ ಸಿ ನ, ಎ ಬಿ ಅಂದ್ರೆ ಯಾವ ಸೈಡ್ ಅಪ್ಪ, ದಿಸ್ ಇಸ್ ಆಪೋಸಿಟ್, ದಿಸ್ ಇಸ್ ಅಡ್ಜಸೆಂಟ್, ಕರೆಕ್ಟಾ, ಅಡ್ಜಸೆಂಟ್. ದಿಸ್ ಇಸ್ what sorry, hypotenuse, this adjacent. So this is they have to find the AB is to AC ನ ಐಡೆಂಟಿಫೈ ಮಾಡ್ಬೇಕೀಗ. ಓಕೆ, ಅಲ್ಲಿ ಆಂಗಲ್ ಕೊಟ್ಟಿದ್ರಲ್ಲ, ಆಂಗಲ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಆಂಗಲ್ ಇಸ್ 30 ಡಿಗ್ರಿ ಅಲ್ವಾ. ಸೊ ದಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್, ಕರೆಕ್ಟಾ. ಇದ್ಯಾವುದು ಆಪೋಸಿಟ್ ಬೈ ಹೈಪೋಟೆನಸ್, ಕರೆಕ್ಟಾ, ಆಪೋಸಿಟ್ ಬೈ ಹೈಪೋಟೆನಸ್. ಸೈನ್ ಎಷ್ಟು ಕೊಟ್ಟಿದ್ದೀನಿ ನೋಡಿ, ಸೈನ್ ಆಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಏನಿದೆ ಎ ಬಿ ಡಿವೈಡ್ ಬೈ ಎ ಸಿ ನ. ಸೈನ್ ಅಂದ್ರೆ ಎಷ್ಟು, ಸೈನ್ 30 ಅಂದ್ರೆ 1/2, ಕರೆಕ್ಟಾ. ಸೊ ಎ ಬಿ ಬೈ ಎ ಸಿ. ಸೊ ಇದು ರೇಷಿಯೋ ಕನ್ವರ್ಟ್ ಮಾಡೋಣ. ಸೊ ಎ ಬಿ ಈಸ್ ಟು ಎ ಸಿ ಈಕ್ವಲ್ಸ್ ಟು 1:2. ಸೊ ದಿಸ್ ಇಸ್ ದ ಆನ್ಸರ್, 1:2. 2019 ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5, ಕಾಸ್ ಥೀಟಾ ಇಸ್ ಈಕ್ವಲ್ ಟು 4/5. ದೆನ್ ಫೈಂಡ್ ದ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಅಂತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಎಷ್ಟು ಅಂತ. ಸೈನ್ ನೋಡಿ, ಸೈನ್ ಎಷ್ಟಿದೆ 3/5 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಅಂದ್ರೆ ದಟ್ ಈಸ್ 4/5 ಹೋಲ್ ಸ್ಕ್ವೇರ್. ಈಗ ವ್ಯಾಲ್ಯೂಸ್ ಹಾಕೋಣ. ಸೊ 3 ಸ್ಕ್ವೇರ್ ಅಂದ್ರೆ 9/5 ಸ್ಕ್ವೇರ್ ಮೀನ್ಸ್ 25 ಪ್ಲಸ್ 4 ಸ್ಕ್ವೇರ್ is 16/5 ಸ್ಕ್ವೇರ್ ಮೀನ್ಸ್ 25. ಸೊ ಓಕೆ, ಸೊ 16 plus 9 that is 25/25. that answer will be 1. So sin square theta plus cos square theta is equal to 1, ಕರೆಕ್ಟಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಕೇಳಿದಾನೆ. ಓಕೆ, ಇಫ್ sin square a equals to 0 then find the value of cos a. cos a ನ ಐಡೆಂಟಿಫೈ ಮಾಡಬೇಕು. ಇದು ಪ್ರೀವಿಯಸ್ ಇಯರ್ ಸೆಪ್ಟೆಂಬರ್ 2020 ಅಲ್ಲಿ ಕೇಳಿದರೆ. ನೋಡಿ, sin square a equals to 0 ನ ನಾವು ಕಂಡುಹಿಡಬೇಕಾದ್ರೆ cos a ನ ಕಂಡುಹಿಡಬೇಕು. ಸೊ ವಾಟ್ ಇಸ್ ಐಡೆಂಟಿಟಿ ನೋಡಿ, sin square a ಪ್ಲಸ್ cos square a equals to 1 ನ, ಕರೆಕ್ಟಾ, equals to 1 ನ. ಸೊ ಈಗ cos square ಮಾತ್ರ ಇಲ್ಲಿ ಉಳಿಸ್ಕೊಳ್ಳಿ. cos square a equals to 1 minus sin square a ನ, sin square a, ರೈಟಾ. ಸೊ cos a equals to ನೋಡಿ, ರೂಟ್ ಸ್ಕ್ವೇರ್ ನ ಕಳಿಸಿ ರೂಟ್ ಆಯ್ತು, ಪ್ಲಸ್ ಆರ್ ಮೈನಸ್ ರೂಟ್ ಆಗುತ್ತೆ, ರೂಟ್ 1 ಮೈನಸ್ sin square a ಆಯ್ತಾ, sin square a ಆಯ್ತಾ. ಸೊ ಈಗ sin square a ವ್ಯಾಲ್ಯೂ ಕೊಟ್ಟಿದ್ದಾನೆ, ದಟ್ ಈಸ್ cos a equals to root of 1 minus 0. ಸೊ cos a equals to root 1 ಆಯ್ತು. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 is cos a is equal to 1 ಆಯ್ತು. ದಿಸ್ ಇಸ್ ದ ವ್ಯಾಲ್ಯೂ ಆಫ್ cos a. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಒನ್. ಈಗ ನೋಡಿ, sin theta equals to 12/13. ನೋಡಿ, sin theta is equal to 12/13. This opposite is a hypotenuse. Okay, then find the cos theta tan theta. ಇದಕ್ಕೆ ಈಗ ಪೈಥಾಗೋರಸ್ ಹಾಕಬೇಕು. ಪೈಥಾಗೋರಸ್ ಹಾಕೋಣ. ಪೈಥಾಗೋರಸ್ ಏನಾಯ್ತು ನೋಡಿ, ಪೈಥಾಗೋರಸ್ AC square is equal to AB square, AB square is equal to, ಅದೇ hypotenuse, AB square is equal to AC square plus BC square. ಸೊ AC square ಎಷ್ಟಿದೆ 13 square is equal to AC is 12 square plus BC square ನಮಗೆ ಬೇಕಾಗಿರೋದು. ಓಕೆ, 13 square is 169 minus 12 square is 144 is equal to BC square. ಓಕೆ, ದಟ್ ಈಸ್ 9 5 25 ಆಯ್ತಾ, ದಟ್ ಈಸ್ BC square. ಸೊ BC is equal to 5 ಆಯ್ತಾ, BC is equal to 5 centimeter. ಸೊ BC 5 ಬಂತು. ಈಗ ನಮಗೆ ಕಂಡುಹಿಡಿಯೋದು ನಮಗೆ ಕಾಸ್ ಥೀಟಾ ಅಂತೆ. ಸೊ ಕಾಸ್ ಥೀಟಾ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಇದೆಯಪ್ಪ ಇಲ್ಲಿ, ಅಡ್ಜಸೆಂಟ್ ಇಸ್ 5.
ಸೊ 5 by hypotenuse ಏನಿದೆ ದಟ್ ಈಸ್ 13, 5 by 13 ದಿಸ್ ಇಸ್ ಕಾಸ್ ಈಸ್ 5 by 13. ಓಕೆ, ಹಾಗಾದ್ರೆ ಟ್ಯಾನ್ ಹೇಳಿದೆ ಅಲ್ವಾ. ಓಕೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನು, ಟ್ಯಾನ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಿದೆ ಅಲ್ಲಿ, ಆಪೋಸಿಟ್ ಈಸ್ 12, ಸೊ 12 by ಅಡ್ಜಸೆಂಟ್ ಹೈಪೋಟೆನ್ಯೂಸ್ ಇಸ್ 12 by 5. ಅರ್ಥ ಆಯ್ತಾ. ಸೊ ದಿಸ್ ದ ಪ್ರೀವಿಯಸ್ ಇಯರ್ಲಿ ದೇ ಆಸ್ಟ್ ಏಪ್ರಿಲ್ 2019 ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮಾಡೋಣ ನೋಡಿ. ಈಗ ನಾವು ಪ್ರೂವ್ ಮಾಡಬೇಕು ಸೀಕೆಂಟ್ 60 ಅಂತ ಪ್ರೂವ್ ಮಾಡಬೇಕು, ಈಕ್ವಲ್ಸ್ ಟು ಸೀಕೆಂಟ್ 60, ಸೀಕೆಂಟ್ 60 ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಈಗ ಪ್ರೂವ್ ದಟ್ ಸೈನ್ 30 ಅಂತ, ಸೈನ್ 30 ವ್ಯಾಲ್ಯೂ ಎಷ್ಟು, ಸೈನ್ 30 ದಟ್ ಈಸ್ ಸೈನ್ 30 is 1/2 ನ, ಸೊ ಪ್ಲಸ್ ಕಾಸ್ 30 1/2 ನ, ಪ್ಲಸ್ ಟ್ಯಾನ್ 45 ಅಂದ್ರೆ 1 ಈಕ್ವಲ್ಸ್ ಟು ಸೀಕೆಂಟ್ 60 ಅಂದ್ರೆ ಎಷ್ಟಪ್ಪ, ಸೀಕೆಂಟ್ 60 is 2 ಅಂತ ಪ್ರೂವ್ ಮಾಡಬೇಕು. ಸೀಕೆಂಟ್ 1/2 is 1 ಪ್ಲಸ್ 1 ಈಕ್ವಲ್ಸ್ ಟು 2 ಈಕ್ವಲ್ಸ್ ಟು ಇಷ್ಟು ನೋಡಿ. ಐಡೆಂಟಿಟಿ ನಿಮ್ಗೆ ವ್ಯಾಲ್ಯೂ ಸಾಕ ಗೊತ್ತಾಗ್ಬಿಟ್ಟು ಸಾಕು, ಈಸಿಯಾಗಿ ಮಾಡ್ಬೋದು ನೀವು. ನೆಕ್ಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಫೈಂಡ್ ದ ವ್ಯಾಲ್ಯೂ ಆಫ್ ಏನು, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 45 ಇಂಟು ಸೈನ್ 45 ಡಿವೈಡ್ ಬೈ ಸೀಕೆಂಟ್ 30 ಮೈನಸ್ ಕಾಟ್ 60. ಇದನ್ನ 2024 ಫೆಬ್ರವರಿಯಲ್ಲಿ ಕೇಳಿದ್ದಾರೆ ನೋಡಿ. ಈಗ ಕಾಸ್ 45 ಅಂದ್ರೆ ವ್ಯಾಲ್ಯೂ ಎಷ್ಟು, ಕಾಸ್ 45 ದಟ್ ಈಸ್ ಕಾಸ್ 45 is 1/√2. ಓಕೆ, 1/√2 ಇಂಟು sin 45 is 1/√2 na, 1/√2 whole divided by secant 30. Secant 30 value is to secant 30 is 2/√3. Okay, secant 30 is to 2/√3, 2/√3. So minus ಇದೆ minus. Cot 60 ಅಂದ್ರೆ ಎಷ್ಟು, cot 60 is 1/√3, 1/√3. ಈಗ ಇಲ್ಲಿ ಇಂಟು ಇರೋದ್ರಿಂದ ನೋಡಿ, ಇಂಟು ಇರೋದ್ರಿಂದ ನ್ಯೂಮಿನೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಏನಾಯ್ತು. ಸೊ 1 1 √2 ಇಂಟು √2 is 2 ಆಯ್ತಾ, ಹೋಲ್ ಡಿವೈಡ್ ಬೈ ನೋಡಿ. ಈಗ ಇಲ್ಲಿ ಡಿನಾಮಿನೇಟರ್ ಎರಡು ನಂಬರ್ ಸೇಮ್ ಇದೆಯಾ, ಸೊ ಡಿನಾಮಿನೇಟರ್ ಸೇಮ್ √3 ಆಸ್ ಇಟ್ ಈಸ್, 2 - 1 is 1 ಆಯ್ತಾ. ಈಗ ಇದು ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ರೆಸಿಪ್ರೋಕಲ್ ಮಾಡಿದ್ರೆ ಏನಾಯ್ತು, 1/2 ಇಂಟು √3/1 ಆಯ್ತಾ, √3. ಸೊ √3 1s are √3, 2 1s are 2. This is the answer. The value of cos 45 into sin 45 divided by secant 30 minus cot 60 is √3/2 ಆಯ್ತಾ. ನೆಕ್ಸ್ಟ್ ಇದೇ ತರ ಇದನ್ನ ಮಾಡೋಣ. ಶೋ ದಟ್ ನೋಡಿ, ವೆರಿ ಈಸಿ ಇದು. ಶೋ ದಟ್ ಇದು ಪ್ರೀವಿಯಸ್ ಇಯರ್ ನೋಡಿ ಜೂನ್ 2019 ಅಲ್ಲಿ ಕೇಳಿದರೆ. ಸೊ ಶೋ ದಟ್ ಟ್ಯಾನ್ ಎ ಸೈನ್ ಎ ಪ್ಲಸ್ ಕಾಸ್ ಎ ಅಂತ ನೋಡಿ, ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಇದು ಸೀಕೆಂಟ್ ಎಗೆ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡ್ಬೇಕಂತ ನೋಡಿದ್ರೆ. ಓಕೆ, ಟ್ಯಾನ್ ಗೆ ರೆಸಿಪ್ರೋಕಲ್ ಏನು, ದಟ್ ಈಸ್ ಸೈನ್ ಎ ಬೈ ಕಾಸ್ ಎನ, ಕಾಸ್ ಎನ ಇಂಟು ಸೈನ್ ಎ ಪ್ಲಸ್ ಕಾಸ್ ಎನ. ಸೊ ಈಗ ನ್ಯೂಮಿನೇಟರ್ ಮಲ್ಟಿಪ್ಲೈ ಸೈನ್ ಇಂಟು ಸೈನು, ಸೈನ್ ಸ್ಕ್ವೇರ್ ಎನ ಡಿವೈಡ್ ಬೈ ಕಾಸ್ ಎನ ಪ್ಲಸ್ ಕಾಸ್ ಎ, ಕರೆಕ್ಟಾ, ಈಕ್ವಲ್ಸ್ ಟು ಸೀಕೆಂಟ್ ಎ. ಓಕೆ, ಮತ್ತೆ ಇದನ್ನ ನೋಡಿ, ಇದು ಫ್ರಾಕ್ಷನ್, ಇದು ನಂಬರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡ್ ಬೈ ಕಾಸ್ ಎ, ಸೊ ಈಕ್ವಲ್ಸ್ ಟು ಸೀಕೆಂಟ್ ಎ, ಕರೆಕ್ಟಾ. ಸೊ ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ 1, ಸೊ 1 ಬೈ ಕಾಸ್ ಎ ಈಕ್ವಲ್ಸ್ ಟು ಸೀಕೆಂಟ್ ಎ. 1 ಬೈ ಕಾಸ್ ಎ ಅಂದ್ರೆ ದಟ್ ಈಸ್ ಸೀಕೆಂಟ್ ಎ ಈಕ್ವಲ್ಸ್ ಟು ಸೀಕೆಂಟ್ ಎ. ಎಷ್ಟು ಅರ್ಥ ಆಯ್ತಾ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಮಾಡಲ್ ಪೇಪರ್ 2020 ಕೇಳಿದಾನೆ. ಸೊ ಅದನ್ನು ಮಾಡೋಣ. ಯಾವುದು ಡಿಫ್ರೆಂಟ್ ಇರುತ್ತೆ, ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ಮಾಡಬೇಕು. ಎಲ್ಲ ಪ್ರಾಬ್ಲಮ್ಸ್ ಈಸಿ ಆಗಿರುತ್ತೆ ಮಾಡ್ತಾ ಇದ್ದೀನಿ, ಈಸಿ ಆಗಿರುತ್ತೆ ಕಲಿತಿದ್ದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಹಾಕೊಂಡಿದ್ದೀನಿ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದೀನಿ, ಶೋ ದಟ್ 5 ಸೈನ್ ಥೀಟಾ ಅಂತೆ, 5 ಸೈನ್ ಥೀಟಾ ಮೈನಸ್ 3 ಟ್ಯಾನ್ ಥೀಟಾ ಈಕ್ವಲ್ಸ್ ಟು 0. ಸೊ ನೀವು ಇಲ್ಲಿ ಕೊಟ್ಟಿದ್ದೀನಿ ಕಾಸ್ ಅಂದ್ರೆ ನಮಗೆ ಆನ್ಸರ್ 0 ಬರಬೇಕು. ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಅಂತೆ. ಓಕೆ, ಸೊ 5 ಸೈನ್ ಥೀಟಾ ಮೈನಸ್ 3. ಓಕೆ, ಟ್ಯಾನ್ ನ ರೆಸಿಪ್ರೋಕಲ್ ಏನು, ದಟ್ ಈಸ್ ಸೈನ್ ಬೈ ಕಾಸ್ ಥೀಟಾ. ಓಕೆ, ಸೈನ್ ಬೈ ಕಾಸ್ ಥೀಟಾ. ಓಕೆ, ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಏನಾಯ್ತು, 5 ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಮೈನಸ್ 3 ಸೈನ್ ಥೀಟಾ, ಸೊ ಹೋಲ್ ಡಿವೈಡ್ ಬೈ ಕಾಸ್ ಥೀಟಾ. ಓಕೆ, ಈಗ ವ್ಯಾಲ್ಯೂಸ್ ಕೊಟ್ಟಿದ್ದಾನಲ್ಲ ನಾನು, 5 ಸೈನ್ ಥೀಟಾ ಇಂಟು 0.5 ಕಾಸ್ ಥೀಟಾ 0.5 ಮೈನಸ್ 3
ಸೈನ್ ಥೀಟಾ ಕಾಸ್ ಥೀಟಾ ಅಂದರೆ ವ್ಯಾಲ್ಯೂ ಎಷ್ಟು? ದಟ್ ಈಸ್ 0.6 ಕರೆಕ್ಟಾ? 0.6 0.6 ಓಕೆ 0.6. ಈಗ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ನೋಡಿ, 5 into 0.6 ಅಂದರೆ 5 into 0.6 ಅಂದರೆ ದಟ್ ವಿಲ್ ಬಿಕಮ್ 5 30. ಸೊ 3 sin theta minus 3 sin theta divided by 0.6. ನೋಡಿ ಮೇಲ್ಗಡೆ ಆಯಿತು 0/0.6 ಅಂದರೆ ಆನ್ಸರ್ ವಿಲ್ ಬಿ 0 ಆಯಿತು ಕರೆಕ್ಟಾ? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಮಾಡಲ್ ನಂಬರ್ 2020 ಕೇಳಿದ್ದಾರೆ. ಓಕೆ, ಇದು ಅಷ್ಟೇ ಸೇಮ್ ನೋಡಿ. 2022 ಕೇಳಿದರೆ, ಈ ಪ್ರಿಪರೇಟರಿ ಕೇಳಿದ್ದಾನೆ, ಪ್ರತಿ ವರ್ಷನೂ ಕೇಳ್ತಾ ಇದ್ದಾನೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ನೋಡಿ 5 cos 60 the value is cos 60, that is cos 60 is 1/2 na, so 1/2 square plus 4 secant 30 is 2/√3 whole square minus tan 45 ಅಂದ್ರೆ 1 square ಕರೆಕ್ಟಾ? ಸೊ whole divided by sin 30 ಅಂದ್ರೆ 1/2 square 1/2 square plus cos 30 ಅಂದ್ರೆ √3 ಓಕೆ √3/2 square. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ ನೋಡಿ 1/4 ಆಗುತ್ತೆ, 5 1 5 ಆಗುತ್ತೆ, 5/4 ಆಯ್ತಾ? 5/4 ಆಯ್ತು ಪ್ಲಸ್, ಸೊ 4 4 16 ಆಯ್ತು, 16/3 ಆಯ್ತು, ಸೊ ಮೈನಸ್ 1 ಆಯ್ತು. ನೋಡಿ 2 ಸ್ಕ್ವೇರ್ ಇಸ್ 4 4 4 16 ಆಯ್ತು ಕರೆಕ್ಟಾ? √3 ಸ್ಕ್ವೇರ್ ಅಂದ್ರೆ 3 ಆಯ್ತು. ಸೊ ಇಲ್ಲೂ ಅಷ್ಟೇ 1/1 ಸ್ಕ್ವೇರ್ 1, 2 ಸ್ಕ್ವೇರ್ ಇಸ್ 4, 5 1 5 ಇಸ್ 5/4 ಆಯ್ತು. ಸೊ ಈಗ ಡಿನಾಮಿನೇಟರ್ ಮಾಡೋಣ. ಡಿನಾಮಿನೇಟರ್ ಏನಾಯ್ತು ನೋಡಿ 1/4 ಪ್ಲಸ್ ಇಲ್ಲಿ 3/4 ಆಯ್ತು. ಸೊ ಆನ್ಸರ್ ವಿಲ್ ಬಿ 1/1 ಆಗುತ್ತೆ. ಸೊ ದಟ್ ವಿಲ್ ಬಿ 1 ಆಯ್ತು ಕರೆಕ್ಟಾ? ನೆಗ್ಲೆಕ್ಟ್ ಆಗುತ್ತದು. ಸೊ ಉಳಿದಿರೋದು ಮಾತ್ರ ಮಾಡೋಣ. ಈಗ ನಾವು ಉಳಿದಿರೋದು ಮಾತ್ರ ಏನು ಉಳಿದು ನೋಡಿ 5 LCM ತಗೋಣ. 4 3 12, ಸೊ 5 3 15 ಪ್ಲಸ್ 16 4 64 minus 1, 64 70 79 79 divided by 12, so minus 11, so 79 minus 12 divided by 12, 79 ಅಲ್ಲಿ 12 ಹೋದ್ರೆ that is 67 ಕರೆಕ್ಟಾ? 67 divided by 12. this is the answer. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಓಕೆ, ಇಷ್ಟು ಪ್ರಾಬ್ಲಮ್ಸ್ ನೋಡಿ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ, ಸಾರಿ ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ಸ್ ಗಳಾಗಿರುತ್ತೆ. ಸೊ ಇದು ನಾನು ಕೆಲವೊಂದು ಫ್ಯೂ ಪ್ರಾಬ್ಲಮ್ಸ್ ಮತ್ತೆ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಮಾಡಿದೀನಿ. ಸೊ ಇದರಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತಗೋಬೇಕಂದ್ರೆ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ ಮಾಡೋ ಪೇಪರ್ ಇರುವಂತಹ ಎಲ್ಲಾ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಲೇಬೇಕು. ಅವಾಗ ಮಾತ್ರ ನೀವೇನ್ ಮಾಡ್ತೀರಿ, ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ತೀರಿ. ಹಾಗೆ ಬನ್ನಿ ಲಾಸ್ಟ್ ಪ್ರಾಬ್ಲಮ್ ನೋಡೋಣ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಫ್ರೀಕ್ವೆಂಟ್ಲಿ ಕೇಳ್ತಿರುವಂತಹ ಕ್ವಶನ್ ಇದು. ಸೊ 2024 ಕೇಳಿದಾನೆ, ಆನ್ಯುವಲ್ ಎಕ್ಸಾಮ್ ಕೇಳಿದರೆ, ಈ ವರ್ಷನೂ ಕೇಳಿದರೆ. ಸೊ ಪ್ರತಿ ವರ್ಷನೂ ಎಕ್ಸಾಮ್ ಕೇಳ್ತಿರೋದ್ರಿಂದ ಈ ತರ ಬೇಸ್ಡ್ ಕ್ವಶನ್ಸ್ ಕೇಳಬಹುದು. ಈಗ ಕಾಸ್ ಇರಿದಾಗ ಸೈನ್ ಕೇಳಬಹುದು, ಸೈನ್ ಇರಿದಾಗ ಕಾಸ್ ಕೇಳಬಹುದು, ಬಟ್ ಮಾಡೋ ಮೆಥಡ್ ಎಲ್ಲ ಸೇಮ್. ಸೊ ಫಸ್ಟ್ ಏನಿದೆ ನೋಡಿ, ಡಿನಾಮಿನೇಟರ್ LCM ಮಾಡ್ಕೊಳ್ಳಿ. ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಯ್ತು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಯ್ತಾ? ಕಾಸ್ ಎ ಆಯ್ತಾ? ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ. ಸೊ ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಆಯ್ತಾ? ಕಾಸ್ ಸ್ಕ್ವೇರ್ ಎ ಆಯ್ತಾ? ಪ್ಲಸ್, ಸೊ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತಾ? 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತಾ? ಸೊ ಈಗ ಏನ್ ಮಾಡಬೇಕು ನೋಡಿ, ಐಡೆಂಟಿ ಹಾಕೋಣ. ಈಗ ನೋಡಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದಕ್ಕೆ ಎಕ್ಸ್ ಪ್ಲಸ್ ವೈ ಐಡೆಂಟಿ ಹಾಕಿ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಐಡೆಂಟಿ ಆಯ್ತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಕರೆಕ್ಟಾ? ಸೊ ಏನಾಗುತ್ತೆ, ಸೊ 1 ಸ್ಕ್ವೇರ್ ಪ್ಲಸ್, ಸೊ ವೈ ಸ್ಕ್ವೇರ್ is sin ಸ್ಕ್ವೇರ್ ಎ ಪ್ಲಸ್ 2 sin ಎ ಸೊ ಡಿವೈಡ್ ಬೈ, ಸೊ 1 ಪ್ಲಸ್ sin ಎ ಇಂಟು ಕಾಸ್ ಎ ಆಯ್ತು. ಕರೆಕ್ಟಾ? ಸೊ ಈ ಕಡೆ ಐಡೆಂಟಿ ನಿಮ್ಗೆ ಗೊತ್ತು ಐಡೆಂಟಿ ನೋಡಿ. 1 ಪ್ಲಸ್ 1 ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಏನು 1 ಪ್ಲಸ್ 1 ಎಷ್ಟಾಯ್ತು 2 ಕರೆಕ್ಟಾ? 2 ಪ್ಲಸ್ 2 ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಯ್ತಾ? ಸೊ ಈಗ ಇವೆರಡರಲ್ಲಿ ಏನ್ ಕಾಮನ್ ತೆಗಿತೀರಪ್ಪ? 2 ಕಾಮನ್ ತೆಗಿತೀರಾ? 2 ಕಾಮನ್ ತೆಗಿ ನೋಡಿದ್ದು 1 ಪ್ಲಸ್ ಸೈನ್ ಎ ಉಳಿತಾ? 1 ಪ್ಲಸ್ ಸೈನ್ ಎ ಡಿವೈಡ್ ಬೈ, ಸೊ 1 ಪ್ಲಸ್ ಸೈನ್ ಎ, ಸೊ ಇಂಟು ಕಾಸ್ ಎ ಉಳಿತಾ? ಕಾಸ್ ಎ, ಸೊ 1 ಪ್ಲಸ್ ಸೈನ್ ಎ 1 ಪ್ಲಸ್ ಗೆಟ್ ಕ್ಯಾನ್ಸಲ್ಡ್, ಸೊ 2 ಬೈ ಕಾಸ್ ಎ ಉಳಿತು. 2 ಬೈ ಕಾಸ್ ಎ ಅಂದ್ರೆ ಸೀಕ್ಯಾಂಟ್ ಎ ಕರೆಕ್ಟಾ? 2 ಸೀಕ್ಯಾಂಟ್ ಎ 2 ಇರೋದ್ರಿಂದ. ಇಷ್ಟು ಪ್ರಾಬ್ಲಮ್ಸು ನೋಡಿ ನಾನು
ಕೆಲವೊಂದು ಫ್ಯೂ ಕ್ವಶನ್ಸ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಓದಿರಲ್ಲ. ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆದರೆ ಮಾತ್ರ ನೀವು ಏನು ಮಾಡ್ಬೋದು, ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಈಸಿಯಾಗಿ ಫಸ್ಟ್ ಸ್ಟಾರ್ಟಿಂಗ್ ನಾನು ನಾವಂತೂ ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ಐಡೆಂಟಿಸು, ಟ್ರಿಗ್ನೋಮೆಟ್ರಿ ರೇಷಿಯೋಸು ಎಲ್ಲನೂ ಕೂಡ ನಾನು ಟ್ರಿಕ್ಸ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಪ್ರಾಕ್ಟೀಸ್ ವೆಲ್. ಮ್ಯಾಥ್ಸ್ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು, ಓದಿರಿ ಮ್ಯಾಥ್ಸ್ ಬರಲ್ಲ. ಆಯ್ತಾ? ಆಲ್ ದ ಬೆಸ್ಟ್.